ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ವಾಪಸ್ ಭದ್ರಾ ನದಿ ಕಡೆ ನಾವು ಹೋದ್ರೆ ಅಲ್ಲಿ ಪ್ರಾಣಿಗಳ ಕಳೆಬರಹ ಪತ್ತೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಸು, ಜಿಂಕೆ, ನಾಯಿ ಈ ರೀತಿ ಕಳೆಬರಹ ಪತ್ತೆ ಆಗ್ತಾ ಇದೆ ಅಂತೆ. ಪ್ರಾಣಿಗಳದ್ದು ಸಹಜ ಇದು. ನೀರಿನ ಅಬ್ಬರ ಜಾಸ್ತಿ ಆಗ್ತಾ ಇದ್ದಂತೆ ಮೂಕ ಪ್ರಾಣಿಗಳು ಕೂಡ ಕೊಚ್ಕೊಂಡು ಹೋಗಿರುತ್ತೆ. ಹಾಗಾಗಿ ಅದು ಮೃತಪಟ್ಟ ಬಳಿಕ ಕಳೆಬರಹ ಈಗ ಒಂದೊಂದೇ ಪತ್ತೆ ಆಗ್ತಾ ಇದೆ. ಭದ್ರೆಯ ಒಡಲಲ್ಲಿ ಜಿಂಕೆ, ಹಸು, ಮೇಕೆ ಈ ರೀತಿ ಕಳೆಬರಹ ಪತ್ತೆ ಆಗ್ತಾ ಇದೆ ಅಂತೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಆ ಭದ್ರಾ ನದಿಯ ನೀರಿನ ರಭಸದಲ್ಲೇ ಪ್ರಾಣಿಗಳ ಕಳೆಬರಹ ತೇಲಿ ಬರ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇರೋದು. ನೋಡಿ, ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗ್ತಾ ಇರುವಂಥದ್ದು. ಅಲ್ಲೂ ಕೂಡ ಈಗ ಸಮಸ್ಯೆ ಮೇಲೆ ಸಮಸ್ಯೆ ಶುರುವಾಗಿರುವಂಥದ್ದು. ಡೋಬಿ ಹಳ್ಳದಲ್ಲಿ ಅಬ್ಬರ ಬಾಳೆಹೊನ್ನೂರು ತತ್ತರಿಸಿ ಹೋಗಿದೆ. ಈಗ ಘಟ್ಟ ಪ್ರದೇಶದಲ್ಲಿ ಪ್ರವಾಹದಂತೆ ದೋಬಿ ಹಳ್ಳ ಹರಿತಾ ಇದೆ. ಅಂಗಡಿ, ಸಂತೆ ಮೈದಾನ ಸೇರಿ ಹಲವೆಡೆ ಜಲಾವೃತವಾಗಿದೆ. 2019ರ ಕರಾಳ ನೆನಪಿನಲ್ಲಿ ಮತ್ತೆ ಬಾಳೆಹೊನ್ನೂರಿದೆ. ಬಾಳೆಹೊನ್ನೂರು 2019ರಲ್ಲಿ ಅಲ್ಲಿ ಆದಂತಹ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಮತ್ತೆ ಮರುಕಳಿಸುವಂಥ ಸಂದರ್ಭ ಈಗ ಎದುರಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ವರುಣ ಅಬ್ಬರ ಜೋರಾಗ್ತಾ ಇದೆ. ದೋಬಿ ಹಳ್ಳ ಸಂಪೂರ್ಣ ತುಂಬಿ ಬಾಳೆಹೊನ್ನೂರು ತತ್ತರಿಸಿ ಹೋಗಿದೆ. ಅಲ್ಲಿರುವಂಥ ಮನೆಗಳು, ಗ್ರಾಮ, ಜೊತೆಗೆ ಅಡಿಕೆ ತೋಟ ಸಂಪೂರ್ಣವಾಗಿ ಕೆಂಪು ನೀರಿನಿಂದ ತುಂಬಿದೆ. ಈ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಸಂತೆ ಮೈದಾನ. ಬಾಳೆಹೊನ್ನೂರಿನಲ್ಲಿರುವಂಥ ಫೇಮಸ್ ಸಂತೆ ಮೈದಾನ ಇದು. ಇಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತೆ. ಜೊತೆ ಅದ್ದೂರಿಯಾಗಿ ಸಂತೆ ನಡೆಯುತ್ತೆ. ಈ ನೋಡಿ, ಪೂರ್ತಿ ಸಂತೆ ಮೈದಾನನೇ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗೋಗಿದೆ. ಮತ್ತೊಂದು ಕಡೆ ಅಂಗಡಿ ಭಾಗ, ಜೊತೆಗೆ ಆ ಕಡೆ ಅಕ್ಕಪಕ್ಕ ಅಡಿಕೆ ಮರ, ಅವೆಲ್ಲವೂ ಕೂಡ ಅಡಿಕೆ ತೋಟ ನೀರಿನಿಂದ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. 2019ರ ನಂತರ ಈಗ ಮಲೆನಾಡಿಗರಿಗೆ ವರುಣ ಬೆಚ್ಚಿ ಬೀಳಿಸಿದ್ದಾನೆ. ಅದರಲ್ಲೂ ಕೂಡ ಹಳ್ಳ ಕೊಳ್ಳಗಳು ಕೂಡ ಭರ್ತಿಯಾಗಿರುವಂಥದ್ದು, ನದಿಗಳು ಪ್ರವಾಹದ ರೀತಿ ಹರಿತಿದೆ. ಈಗಾಗಲೇ ಒಂದೇ ದಿನಕ್ಕೆ ಒಂದು ರಾತ್ರಿ ಸುರಿದಂಥ ಮಳೆಗೆ ಇಡೀ ಮಲೆನಾಡು ಕೂಡ ತತ್ತರವಾಗಿದೆ. ಈಗಾಗಲೇ ನಾನು ಒಂದು ದೃಶ್ಯಗಳನ್ನು ತೋರಿಸ್ತೀನಿ. ಇದು ದೋಂಬಿ ಹಳ್ಳ ಅಂತೇಳಿ ಕರೆಯಲಾಗುತ್ತೆ. ದೋಬಿ ಹಳ್ಳ ನೇರವಾಗಿದ್ದು ಬಾಳೆಹೊನ್ನೂರಿನ ಭದ್ರಾ ನದಿಗೆ ಸೇರುವಂಥ ಹಳ್ಳ ಇದು. ಇಲ್ಲೇ ಕೆಲವೇ ದೂರದಲ್ಲಿ ಈ ಒಂದು ಹಳ್ಳ ಸೃಷ್ಟಿಯಾಗುತ್ತೆ, ಅಲ್ಲಿಂದ ನೇರವಾಗಿ ಹರಿಯುತ್ತೆ. ಈಗಾಗಲೇ 2019ರ ನಂತರ ದೋಬಿ ಹಳ್ಳ ಹರಿದಿರುವಂಥದ್ದು ಇದೇ ಮೊದಲ ಬಾರಿಗೆ. ಅಂದರೆ 5 ವರ್ಷದ ನಂತರ ಈಗ ಮತ್ತೆ ದೋಬಿ ಹಳ್ಳದ ನೀರು ಇಡೀ ಜಲಾವೃತವನ್ನು ಮಾಡಿದೆ. ಅದು ಬಾಳೆಹೊನ್ನೂರು ಪಟ್ಟಣದಲ್ಲಿರುವಂಥ ಸಂತೆ ಮೈದಾನ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ಗ್ಯಾರೇಜ್ಗಳಿರ್ಬೋದು, ಸುತ್ತಮುತ್ತಲ ಅಂಗಡಿಗಳಿರ್ಬೋದು, ಎಲ್ಲವೂ ಕೂಡ ಜಲಾವೃತ ಆಗಿದೆ. ಒಂದೇ ರಾತ್ರಿಗೆ ಸುರಿದಂಥ ಮಳೆ ಮತ್ತು ನಿರಂತರವಾಗಿ ಅಬ್ಬರಿಸ್ತಿರೋಂಥ ವರುಣ ಒಂದೆಡೆ ಪ್ರವಾಹದ ರೀತಿ ಸೃಷ್ಟಿ ಮಾಡಿದೆ. ಇದು ಹಳ್ಳ, ಇದು ನೇರವಾಗಿ ಹೋಗಿ ಭದ್ರಾ ನದಿಗೆ ಸೇರುವಂಥದ್ದು. ಇಲ್ಲಿಂದ ಕೆಲವೇ ದೂರದಲ್ಲಿ ಇದು ಭದ್ರಾ ನದಿಗೆ ಕೂಡ ಸೇರುತ್ತೆ. 2019ರ ನಂತರ ಈ ದೋಬಿ ಹಳ್ಳ ಈ ರೀತಿ ಹರಿದಿಲ್ಲ, ಪ್ರವಾಹದ ರೀತಿ ಹರಿದಿಲ್ಲ, ಯಾವುದೇ ರೀತಿ ಜನರಿಗೂ ಕೂಡ ತೊಂದರೆ ಮಾಡಿಲ್ಲ. ಇದು ಒಂದೇ ದಿನ ಸುರಿದಂಥ ಮಳೆಗೆ ಈ ರೀತಿ ಅವಾಂತರವನ್ನು ಎಬ್ಬಿಸಿರುವಂಥದ್ದು. ಸುಮಾರು ಒಂದು 100 ಎಕರೆ ಅಡಿಕೆ ತೋಟವನ್ನು ಕೂಡ ಈಗ ಜಲಾವೃತಗೊಳಿಸಿದೆ. ಕೆಲವೊಂದು ಕೃಷಿ ಭೂಮಿಗಳು ಕೂಡ ಹಾನಿಯಾಗಿದೆ. ನಾಟಿ ಮಾಡಿದಂಥ ಬೆಳೆಗಳು ಕೂಡ ಹಾನಿಯಾಗಿರುವಂಥದ್ದು. ಮತ್ತು ಸಂತೆ ಮೈದಾನ ಏನಿದೆ, ಇಲ್ಲಿ ಸಂತೆ ಮೈದಾನ ಸಂತೆ ಬಹುತೇಕ ನಡೆಯೋದಿಲ್ಲ, ಆದರೂ ಕೂಡ ಸಂತೆ ಮೈದಾನ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸಂತೆ ಮೈದಾನದ ಏನು ಕಂಬಗಳಿದೆ ಅದು 70% ಮುಳುಗಡೆ ಆಗಿರುವಂಥದ್ದು. ಇನ್ನು ನಿರಂತರವಾಗಿ ಈಗ ಮಳೆ ಸುರಿತಿರೋದ್ರಿಂದ ಇನ್ನಷ್ಟು ಪ್ರವಾಹದ ಭೀತಿಯನ್ನು ದೋಬಿ ಹಳ್ಳ ಮಾಡುತ್ತೆ ಅನ್ನುವಂಥ ಕೂಡ ಆತಂಕ ಸದ್ಯಕ್ಕೆ ಸ್ಥಳೀಯರಲ್ಲಿರುವಂಥದ್ದು. ಒಟ್ಟಾರೆ ಬಾಳೆಹೊನ್ನೂರು ಪಟ್ಟಣಕ್ಕೆ 2019ರ ನಂತರ ಪ್ರವಾಹ ಭೀತಿ ಎದುರಾಗಿರುವಂಥದ್ದು. 2024ಕ್ಕೆ ಒಟ್ಟಾರೆ ಜನರು ಕೂಡ ಮಳೆಯ ಅಬ್ಬರಕ್ಕೆ ತತ್ತರಿಸಿದ್ದಾರೆ ಮತ್ತು ಆತಂಕ ಕೂಡ ಎದುರಾಗಿದೆ. ಮತ್ತಷ್ಟು ಮಳೆ ಆದರೆ ಇನ್ನಷ್ಟು ಅವಾಂತರ ಕೂಡ ಆಗುತ್ತೆ ಅನ್ನುವಂಥ ಕೂಡ ಆತಂಕ ಈಗ ಜನರಲ್ಲಿರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ವಾಪಸ್ ಭದ್ರಾ ನದಿ ಕಡೆ ನಾವು ಹೋದ್ರೆ ಅಲ್ಲಿ ಪ್ರಾಣಿಗಳ ಕಳೆಬರಹ ಪತ್ತೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.
ಹಸು, ಜಿಂಕೆ, ನಾಯಿ ಈ ರೀತಿ ಕಳೆಬರಹ ಪತ್ತೆ ಆಗ್ತಾ ಇದೆಯಂತೆ. ಪ್ರಾಣಿಗಳದ್ದು ಸಹಜ ಇದು. ನೀರಿನ ಅಬ್ಬರ ಜಾಸ್ತಿ ಆಗ್ತಾ ಇದ್ದಂತೆ ಮೂಕ ಪ್ರಾಣಿಗಳು ಕೂಡ ಕೊಚ್ಕೊಂಡು ಹೋಗಿರುತ್ತೆ. ಹಾಗಾಗಿ ಅದು ಮೃತಪಟ್ಟ ಬಳಿಕ ಕಳೆಬರಹ ಈಗ ಒಂದೊಂದೇ ಪತ್ತೆ ಆಗ್ತಾ ಇದೆ. ಭದ್ರೆಯ ಒಡಲಲ್ಲಿ ಜಿಂಕೆ, ಹಸು, ಮೇಕೆ ಈ ರೀತಿ ಕಳೆಬರಹ ಪತ್ತೆ ಆಗ್ತಾ ಇದೆಯಂತೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಆ ಭದ್ರಾ ನದಿಯ ನೀರಿನ ರಭಸದಲ್ಲಿ ಪ್ರಾಣಿಗಳ ಕಳೆಬರಹ ತೇಲಿ ಬರ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇರೋದು. ನೋಡಿ, ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗ್ತಾ ಇರುವಂಥದ್ದು. ಅಲ್ಲೂ ಕೂಡ ಈಗ ಸಮಸ್ಯೆ ಮೇಲೆ ಸಮಸ್ಯೆ ಶುರುವಾಗಿರುವಂಥದ್ದು. ಡೋಬಿ ಹಳ್ಳದಲ್ಲಿ ಅಬ್ಬರ ಬಾಳೆಹೊನ್ನೂರು ತತ್ತರಿಸಿ ಹೋಗಿದೆ. ಈಗ ಘಟ್ಟ ಪ್ರದೇಶದಲ್ಲಿ ಪ್ರವಾಹದಂತೆ ದೋಬಿ ಹಳ್ಳ ಹರಿತಾ ಇದೆ. ಅಂಗಡಿ, ಸಂತೆ ಮೈದಾನ ಸೇರಿ ಹಲವೆಡೆ ಜಲಾವೃತವಾಗಿದೆ. 2019ರ ಕರಾಳ ನೆನಪಿನಲ್ಲಿ ಮತ್ತೆ ಬಾಳೆಹೊನ್ನೂರಿದೆ. ಬಾಳೆಹೊನ್ನೂರು 2019ರಲ್ಲಿ ಅಲ್ಲಿ ಆದಂತಹ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಮತ್ತೆ ಮರುಕಳಿಸುವಂಥ ಸಂದರ್ಭ ಈಗ ಎದುರಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ವರುಣ ಅಬ್ಬರ ಜೋರಾಗ್ತಾ ಇದೆ. ದೋಬಿ ಹಳ್ಳ ಸಂಪೂರ್ಣ ತುಂಬಿ ಬಾಳೆಹೊನ್ನೂರು ತತ್ತರಿಸಿ ಹೋಗಿದೆ. ಅಲ್ಲಿರುವಂಥ ಮನೆಗಳು, ಗ್ರಾಮ, ಜೊತೆಗೆ ಅಡಿಕೆ ತೋಟ ಸಂಪೂರ್ಣವಾಗಿ ಕೆಂಪು ನೀರಿನಿಂದ ತುಂಬಿದೆ. ಈ ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಸಂತೆ ಮೈದಾನ. ಬಾಳೆಹೊನ್ನೂರಿನಲ್ಲಿರುವಂಥ ಫೇಮಸ್ ಸಂತೆ ಮೈದಾನ ಇದು. ಇಲ್ಲಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತೆ. ಜೊತೆ ಅದ್ದೂರಿಯಾಗಿ ಸಂತೆ ನಡೆಯುತ್ತೆ. ಈ ನೋಡಿ, ಪೂರ್ತಿ ಸಂತೆ ಮೈದಾನನೇ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗೋಗಿದೆ. ಮತ್ತೊಂದು ಕಡೆ ಅಂಗಡಿ ಭಾಗ, ಜೊತೆಗೆ ಆ ಕಡೆ ಅಕ್ಕಪಕ್ಕ ಅಡಿಕೆ ಮರ, ಅವೆಲ್ಲವೂ ಕೂಡ ಅಡಿಕೆ ತೋಟ ನೀರಿನಿಂದ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. 2019ರ ನಂತರ ಈಗ ಮಲೆನಾಡಿಗರಿಗೆ ವರುಣ ಬೆಚ್ಚಿ ಬೀಳಿಸಿದ್ದಾನೆ. ಅದರಲ್ಲೂ ಕೂಡ ಹಳ್ಳ ಕೊಳ್ಳಗಳು ಕೂಡ ಭರ್ತಿಯಾಗಿರುವಂಥದ್ದು, ನದಿಗಳು ಪ್ರವಾಹದ ರೀತಿ ಹರಿತಿದೆ. ಈಗಾಗಲೇ ಒಂದೇ ದಿನಕ್ಕೆ ಒಂದು ರಾತ್ರಿ ಸುರಿದಂಥ ಮಳೆಗೆ ಇಡೀ ಮಲೆನಾಡು ಕೂಡ ತತ್ತರವಾಗಿದೆ. ಈಗಾಗಲೇ ನಾನು ಒಂದು ದೃಶ್ಯಗಳಲ್ಲಿ ತೋರಿಸ್ತೀನಿ. ಇದು ದೋಂಬಿ ಹಳ್ಳ ಅಂತೇಳಿ ಕರೆಯಲಾಗುತ್ತೆ. ದೋಬಿ ಹಳ್ಳ ನೇರವಾಗಿ ಇದು ಬಾಳೆಹೊನ್ನೂರಿನ ಭದ್ರಾ ನದಿಗೆ ಸೇರುವಂಥ ಹಳ್ಳ. ಇದು ಇಲ್ಲೇ ಕೆಲವು ದೂರದಲ್ಲಿ ಈ ಒಂದು ಹಳ್ಳ ಸೃಷ್ಟಿಯಾಗುತ್ತೆ, ಅಲ್ಲಿಂದ ನೇರವಾಗಿ ಹರಿಯುತ್ತೆ. ಈಗಾಗಲೇ 2019ರ ನಂತರ ದೋಬಿ ಹಳ್ಳ ಹರಿದಿರುವಂಥದ್ದು ಇದೇ ಮೊದಲ ಬಾರಿಗೆ. ಅಂದರೆ 5 ವರ್ಷದ ನಂತರ ಈಗ ಮತ್ತೆ ದೋಬಿ ಹಳ್ಳದ ನೀರು ಇಡೀ ಜಲಾವೃತವನ್ನು ಮಾಡಿದೆ. ಅದು ಬಾಳೆಹೊನ್ನೂರು ಪಟ್ಟಣದಲ್ಲಿರುವಂಥ ಸಂತೆ ಮೈದಾನ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ಗ್ಯಾರೇಜ್ಗಳಿರ್ಬೋದು, ಸುತ್ತಮುತ್ತಲ ಅಂಗಡಿಗಳಿರ್ಬೋದು, ಎಲ್ಲವೂ ಕೂಡ ಜಲಾವೃತ ಆಗಿದೆ. ಒಂದೇ ರಾತ್ರಿಗೆ ಸುರಿದಂಥ ಮಳೆ ಮತ್ತು ನಿರಂತರವಾಗಿ ಅಬ್ಬರಿಸ್ತಿರೋಂಥ ವರುಣ ಒಂದೆಡೆ ಪ್ರವಾಹದ ರೀತಿ ಸೃಷ್ಟಿ ಮಾಡಿದೆ. ಇದು ಹಳ್ಳ, ಇದು ನೇರವಾಗಿ ಹೋಗಿ ಭದ್ರಾ ನದಿಗೆ ಸೇರುವಂಥದ್ದು. ಇಲ್ಲಿಂದ ಕೆಲವೇ ದೂರದಲ್ಲಿ ಇದು ಭದ್ರಾ ನದಿಗೆ ಕೂಡ ಸೇರುತ್ತೆ. 2019ರ ನಂತರ ಈ ದೋಬಿ ಹಳ್ಳ ಈ ರೀತಿ ಹರಿದಿಲ್ಲ, ಪ್ರವಾಹದ ರೀತಿ ಹರಿದಿಲ್ಲ, ಯಾವುದೇ ರೀತಿ ಜನರಿಗೂ ಕೂಡ ತೊಂದರೆ ಮಾಡಿಲ್ಲ. ಇದು ಒಂದೇ ದಿನ ಸುರಿದಂಥ ಮಳೆಗೆ ಈ ರೀತಿ ಅವಾಂತರವನ್ನು ಎಬ್ಬಿಸಿರುವಂಥದ್ದು. ಸುಮಾರು ಒಂದು 100 ಎಕರೆ ಅಡಿಕೆ ತೋಟವನ್ನು ಕೂಡ ಈಗ ಜಲಾವೃತಗೊಳಿಸಿದೆ. ಕೆಲವೊಂದು ಕೃಷಿ ಭೂಮಿಗಳು ಕೂಡ ಹಾನಿಯಾಗಿದೆ. ನಾಟಿ ಮಾಡಿದಂಥ ಬೆಳೆಗಳು ಕೂಡ ಹಾನಿಯಾಗಿರುವಂಥದ್ದು. ಮತ್ತು ಸಂತೆ ಮೈದಾನ ಏನಿದೆ, ಇಲ್ಲಿ ಸಂತೆ ಬಹುತೇಕ ನಡೆಯೋದಿಲ್ಲ, ಆದರೂ ಕೂಡ ಸಂತೆ ಮೈದಾನ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸಂತೆ ಮೈದಾನದ ಏನು ಕಂಬಗಳಿದೆ ಅದು 70% ಮುಳುಗಡೆ ಆಗಿರುವಂಥದ್ದು. ಇನ್ನು ನಿರಂತರವಾಗಿ ಈಗ ಮಳೆ ಸುರಿತಿರೋದ್ರಿಂದ ಇನ್ನಷ್ಟು ಪ್ರವಾಹದ ಭೀತಿಯನ್ನು ದೋಬಿ ಹಳ್ಳ ಮಾಡುತ್ತೆ ಅನ್ನುವಂಥ ಕೂಡ ಆತಂಕ ಸದ್ಯಕ್ಕೆ ಸ್ಥಳೀಯರಲ್ಲಿರುವಂಥದ್ದು. ಒಟ್ಟಾರೆ ಬಾಳೆಹೊನ್ನೂರು ಪಟ್ಟಣಕ್ಕೆ 2019ರ ನಂತರ ಪ್ರವಾಹ ಭೀತಿ ಎದುರಾಗಿರುವಂಥದ್ದು. 2024ಕ್ಕೆ ಒಟ್ಟಾರೆ ಜನರು ಕೂಡ ಮಳೆಯ ಅಬ್ಬರಕ್ಕೆ ತತ್ತರಿಸಿದ್ದಾರೆ ಮತ್ತು ಆತಂಕ ಕೂಡ ಎದುರಾಗಿದೆ. ಮತ್ತಷ್ಟು ಮಳೆ ಆದರೆ ಇನ್ನಷ್ಟು ಅವಾಂತರ ಕೂಡ ಆಗುತ್ತೆ ಅನ್ನುವಂಥ ಕೂಡ ಆತಂಕ ಈಗ ಜನರಲ್ಲಿರುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.